ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಸುಸ್ವಾಗತ. ಕೇಂದ್ರದಿಂದ EPFO 3.0 ಯೋಜನೆ, PF ಹಣ ATMನಲ್ಲೂ ಡ್ರಾ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಘಟನೆ ವ್ಯವಸ್ಥೆಯು ಆಧುನಿಕ ಸ್ಪರ್ಶ ನೀಡಲು ಮುಂದಾಗಿರುವ ಕೇಂದ್ರ ಸರ್ಕಾರದ ಕಾರ್ಮಿಕ ಸಚಿವಾಲಯ ಉದ್ಯೋಗಿಗಳ ಅನುಕೂಲತೆಗಾಗಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಲು ಮುಂದಾಗಿದೆ. ಅನಿವಾರ್ಯ ಸಂದರ್ಭಗಳಲ್ಲಿ ನಿಗದಿತ ಮೊತ್ತವನ್ನು ATM ಮೂಲಕ ವಿಡ್ರಾ ಮಾಡಿಕೊಳ್ಳಲು ಅವಕಾಶ ನೀಡುವ ಒಂದು ಚಿಂತನೆ ನಡೆಯುತ್ತಿದೆ. ಇದೇನಪ್ಪ ಹೈಲೈಟ್ಸ್ ನೋಡೋಣ ಬನ್ನಿ. ATM ಮೂಲಕವೂ ಉದ್ಯೋಗಿಗಳು ತಮ್ಮ ಭವಿಷ್ಯ ನಿಧಿ ಹಣವನ್ನು ಪಡೆಯಲು ಅವಕಾಶ. ಅನಿವಾರ್ಯ ಸಂದರ್ಭದಲ್ಲಿ ನಿಗದಿತ ಮೊತ್ತದ ಹಣ ಪಡೆಯಲು ಬರಲಿವೆ ಕಾರ್ಡ್ಗಳು. ತಮ್ಮ ಇಚ್ಛೆಗೆ ಅನುಸಾರ ಹೂಡಿಕೆ ಮಾಡೋ ಅವಕಾಶ ಕಲ್ಪಿಸುವ ಬಗ್ಗೆಯೂ ಚಿಂತನೆ ನಡೆಸಲಾಗುತ್ತಿದೆ. ಇನ್ನು ಮುಂದೆ ಉದ್ಯೋಗಿಗಳು ಭವಿಷ್ಯ ನಿಧಿ ಸದಸ್ಯರು PF ಹಣವನ್ನು ATM ಮೂಲಕ ಪಡೆದುಕೊಳ್ಳಬಹುದು. ಇದಕ್ಕೆ ಸಂಬಂಧಿಸಿದ ಕ್ರಿಯಾ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸುತ್ತಿದೆ. ಕೇಂದ್ರ ಸರ್ಕಾರದ ಕಾರ್ಮಿಕ ಸಚಿವಾಲಯವು EPFO 3.0 ಯೋಜನೆಯ ಅಡಿಯಲ್ಲಿ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಘಟನೆಯ ಚಟುವಟಿಕೆಗಳಿಗೆ ಆಧುನಿಕ ಸ್ಪರ್ಶ ನೀಡಲು ಮುಂದಾಗಿದೆ. ಅದರಲ್ಲಿ ಉದ್ಯೋಗಿಗಳು ಅನಿವಾರ್ಯ ಸಂದರ್ಭಗಳಲ್ಲಿ ನಿಗದಿತ ಮೊತ್ತದ ಹಣವನ್ನು ATM ಮೂಲಕ ಪಡೆದುಕೊಳ್ಳುವುದು ಸೇರಿದೆ. ನಗದು ಹಿಂಪಡೆಯಲು ಕಾರ್ಡ್ಗಳನ್ನು ಕಾರ್ಮಿಕ ಸಚಿವಾಲಯ ರೂಪಿಸುತ್ತಿದೆ. ಈ ಸೇವೆ ಮುಂದಿನ ಮೇ-ಜೂನ್ಗೆ ಆರಂಭವಾಗುವ ನಿರೀಕ್ಷೆಯಿದೆ. ಭವಿಷ್ಯ ನಿಧಿಗೆ ಈಗ ಉದ್ಯೋಗಿಗಳ ಕೊಡುಗೆ 12%ರಷ್ಟಿದೆ. ಉದ್ಯೋಗಿಗಳು ತಮ್ಮ ಇಚ್ಛೆಯ ಅನುಸಾರ PFನಲ್ಲಿ ಹೂಡಿಕೆ ಮಾಡುವ ಅವಕಾಶ ಕಲ್ಪಿಸುವ ಕುರಿತಾಗಿಯೂ ಸಚಿವಾಲಯ ಚಿಂತನೆ ನಡೆಸುತ್ತಿದೆ. ಆದರೆ ಉದ್ಯೋಗದಾತರ ಕೊಡುಗೆ ಮಾತ್ರ ಈಗಿರುವಂತೆ ಮೂಲ ವೇತನ ಮತ್ತು ತುಟ್ಟಿ ಭತ್ಯೆಯ 12% ಇರಲಿದೆ. ಜೊತೆಗೆ ವಂತಿಗೆ ಮಿತಿಯನ್ನು ಈಗಿರುವ 15,000 ಮೂಲ ವೇತನ ಬದಲಾಗಿ 21,000 ರುಗಳಿಗೆ ಏರಿಕೆ ಮಾಡಲು ಕಾರ್ಮಿಕ ಸಚಿವಾಲಯ ನಿರ್ಧರಿಸಿದೆ ಎಂದು ಮೂಲಗಳು ತಿಳಿಸಿವೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೂ ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.